ನಮಸ್ಕಾರ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಹಾಗೂ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದ್ರೆ ನಾವೇನ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂವಿಧಾನದ ಪರಿಹಾರಗಳ ಹಕ್ಕು ಅನುಚ್ಛೇದ 32 ಮತ್ತು 226 ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅನುಚ್ಛೇದ 32ರನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಏಕೆಂದ್ರೆ ಹಕ್ಕುಗಳನ್ನ ಕೊಡೋದಷ್ಟೇ ಅಲ್ಲ, ಅವುಗಳನ್ನ ರಕ್ಷಿಸುವ ವ್ಯವಸ್ಥೆ ಕೂಡ ಇರಬೇಕಾಗ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಯಾವುದೇ ಕಾನೂನು ಆಧಾರವಿಲ್ಲದೆ ಬಂಧಿಸಿದ್ರೆ ಏನ್ ಮಾಡಬೇಕು, ಅಥವಾ ಸರ್ಕಾರವು ಕಾನೂನು ಬಾಹಿರವಾಗಿ ನಿಮ್ಮ ಸ್ವತಂತ್ರವನ್ನು ಕಸಿದುಕೊಂಡಿದ್ರೆ ಏನ್ ಮಾಡಬೇಕು, ಅಥವಾ ಸರ್ಕಾರಿ ಅಧಿಕಾರಿಯೊಬ್ಬ ಕಾನೂನಿನ ಪ್ರಕಾರ ಮಾಡಬೇಕಾದ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡದೆ ನಿಮ್ಮ ಹಕ್ಕಿಗೆ ಧಕ್ಕೆ ತಂದಿದ್ರೆ ಏನ್ ಮಾಡಬೇಕು. ಇಂಥ ಸಂದರ್ಭಗಳಲ್ಲಿ ನಾಗರಿಕರು ನ್ಯಾಯಾಲಯದ ಮೊರೆ ಹೋಗ್ಬೋದು ಅಂತೇಳಿ ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತಹ ಸಂವಿಧಾನದಲ್ಲಿ ಅನುಚ್ಛೇದ 32ನೇ ಅಡಿಯಲ್ಲಿ ನೇರವಾಗಿ ಭಾರತದ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಅನುಚ್ಛೇದ 226ರ ಅಡಿಯಲ್ಲಿ ರಾಜ್ಯದ ಹೈಕೋರ್ಟ್ ಹೋಗ್ಬೋದು. ಇನ್ನ ಹೈಕೋರ್ಟ್ಗೆ ಇನ್ನೂ ಹೆಚ್ಚು ಅಧಿಕಾರಗಳಿದ್ದು ಮೂಲಭೂತ ಹಕ್ಕುಗಳಷ್ಟೇ ಅಲ್ಲದೆ ಇತರೆ ಕಾನೂನುಬದ್ಧ ಹಕ್ಕುಗಳು ಕೂಡ ಪರಿಹಾರ ನೀಡಬಹುದು. ಈ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು 5 ಪ್ರಮುಖ ರಿಟ್ಗಳನ್ನ ಹೊರಡಿಸಬಹುದು. ಯಾವ್ದಾದ್ರು ಅಂತ ನೋಡೋದಾದ್ರೆ, ಹೇಬಿಯಸ್ ಕಾರ್ಪಸ್, ಯಾರನ್ನಾದರೂ ಕಾನೂನು ಬಾಹಿರವಾಗಿ ಬಂಧಿಸಿದ್ರೆ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಈ ರಿಟ್ ಬಳಸ್ತಾರೆ. ಇನ್ನು ಮ್ಯಾಂಡಮಸ್, ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಅದನ್ನ ಮಾಡಲು ನ್ಯಾಯಾಲಯದಿಂದ ಆದೇಶ ನೀಡುತ್ತದೆ. ಇನ್ನು ಪ್ರಾಹಿಬಿಷನ್, ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ಮೀರಿದ್ರೆ, ಗುರುತಿಟ್ಕೊಳ್ಳಿ, ಕೆಳ ಹಂತದ ನ್ಯಾಯಾಲಯಗಳು ಯಾವುದೇ ರೀತಿಯಾದ ಅಧಿಕಾರ ಮೀರಿದ್ರೆ ಮುಂದಿನ ಕ್ರಮವನ್ನು ನಿಲ್ಲಿಸುವ ಆದೇಶ. ಇನ್ನ ಸರ್ಶಿಯೋರರಿ ನೋಡೋದಾದ್ರೆ, ಕೆಳ ನ್ಯಾಯಾಲಯ ಅಥವಾ ಪ್ರಾಧಿಕಾರ ನೀಡಿದ ತಪ್ಪಾದ ಆದೇಶಗಳನ್ನು ರದ್ದುಪಡಿಸುವ ಬಳಸುವ ರಿಟ್ ಇದು. ನೆಕ್ಸ್ಟ್, ಕ್ವೋ ವಾರಂಟೋ, ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನ ಕಾನೂನುಬದ್ಧವಾಗಿ ಹೊಂದಿದ್ದಾನೆಂದು ಪ್ರಶ್ನಿಸುವ ರಿಟ್ ಇದು. ಇವು ಕೇವಲ ಕಾನೂನು ಪದಗಳಷ್ಟೇ ಅಲ್ಲ ಸ್ನೇಹಿತರೆ, ಇವು ಸಾಮಾನ್ಯ ನಾಗರಿಕನ ಹಕ್ಕುಗಳನ್ನ ರಕ್ಷಿಸುವ ಪ್ರಬಲ ಆಯುಧಗಳೇ ಅಂತ ನಾವು ಕರೀಬಹುದು. ಆದ್ರೆ ಪ್ರತಿಯೊಂದು ಸಮಸ್ಯೆಗೂ ನೇರವಾಗಿ ನ್ಯಾಯಾಲಯಕ್ಕೆ ಹೋಗೋದು ಮೊದಲ ಹೆಜ್ಜೆ ಅಲ್ಲ. ಮೊದಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ದೂರನ್ನು ಕೊಡಬೇಕಾಗ್ತದೆ. ಅಗತ್ಯವಿದ್ದರೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡಬೇಕು. ಮಾಹಿತಿ ಬೇಕಾದ್ರೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಬೇಕು. ಇದೆಲ್ಲದರ ನಂತರವೂ ನ್ಯಾಯ ಸಿಗದಿದ್ರೆ ನ್ಯಾಯಾಲಯದ ಮೊರೆ ಹೋಗಬಹುದು. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಲಯಗಳು ನಾಗರಿಕರ ಹಕ್ಕುಗಳನ್ನ ಕೊನೆಯ ರಕ್ಷಕವಾಗಿವೆ. ಅಂದ್ರೆ ನಮಗೆ ನ್ಯಾಯಾಲಯ ಅನ್ನೋದೊಂದು, ಈಗ ಅಧಿಕಾರಿಗಳು ಸರ್ಕಾರ ಎಲ್ಲಾ ಕಡೆ ಓಡಾಡಿ ಬೇಸತ್ತಿದ್ರೆ ನಾವು ನಮಗೆ ಕೊನೆ ಆಪ್ಷನ್ ಹೊಂದಿರೋದು ನ್ಯಾಯಾಲಯ ಒಂದೇ. ಆದ್ರಿಂದ ಪ್ರತಿಯೊಬ್ಬ ಭಾರತೀಯನು ತನ್ನ ಹಕ್ಕುಗಳು ಜೊತೆಗೆ ಅವುಗಳನ್ನ ರಕ್ಷಿಸುವ ವಿಧಾನವನ್ನು ಕೂಡ ತಿಳ್ಕೋಬೇಕು. ಮುಂದಿನ ಸಂಚಿಕೆಯಲ್ಲಿ ಭಾರತದ ಸಂವಿಧಾನ ಮೂಲಭೂತ ಹಕ್ಕುಗಳಿಗೆ ವಿಧಿಸಲಾಗಿರುವ ಸಮಂಜಸವಾದ ನಿರ್ಬಂಧಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಜೈ ಹಿಂದ್.